ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಈ ಹೆಸರು ಇನ್ಮುಂದೆ ಅಜರಾಮರ. ನಾಡು ಕಂಡಂಥ ಧೀಮಂತ ರಾಜಕಾರಣಿ ಎಸ್.ಎಂ. ಕೃಷ್ಣ ನಮ್ಮನ್ನಗಲಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಸಹ ನಡೀತಾ ಇರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಅವರ ಹುಟ್ಟೂರಾಗಿರ್ತಕ್ಕಂಥ ಸೋಮನಹಳ್ಳಿಯಲ್ಲಿ ಅವರ ಸ್ವಂತ ಜಾಗದಲ್ಲೇ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಇಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಕೊನೆಯ ಹಂತದ ಸಿದ್ಧತೆಗಳನ್ನು ಸಹ ಇಲ್ಲಿ ಸ್ಥಳೀಯರು ಮತ್ತು ಜಿಲ್ಲಾಡಳಿತ ಸಾಕಷ್ಟು ಭರದಿಂದ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಸಿದ್ಧತೆಗಳು ಎಲ್ಲವೂ ಸಹ ಮುಗಿಯುತ್ತೆ. ಅದೇ ರೀತಿಯಾಗಿ ಈ ಅಂತ್ಯಕ್ರಿಯೆಗೆ ಲಕ್ಷಾಂತರ ಜನರು ಮತ್ತು ಎಸ್.ಎಂ. ಕೃಷ್ಣ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಬಂದೋಬಸ್ತನ್ನು ಸಹ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾಡಳಿತದ ಜೊತೆಗೆ ಇಲ್ಲಿನ ಸ್ಥಳೀಯರು ಸಹ ಕೈ ಜೋಡಿಸಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳಿಗೂ ಸಹ ಒಂದು ನೆರವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಅವರ ಪಾರ್ಥಿವ ಶರೀರ ಆಗಮಿಸುವ ಮುನ್ನವೇ ಅವರ ದರ್ಶನವನ್ನು ಮಾಡಬೇಕು, ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಇಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಹುಟ್ಟೂರಿನ ಜನರಾಗಿರ್ಬೋದು ಎಲ್ಲರೂ ಸಹ ಇದ್ದಾರೆ. ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಸೋಮನಹಳ್ಳಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರಾಗಿರೋದ್ರಿಂದ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಸಾಕಷ್ಟು ಜನರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಎಸ್.ಎಂ. ಕೃಷ್ಣ ಅವ್ರ ಹುಟ್ಟೂರು, ಅವ್ರನ್ನ ಯಾವ ರೀತಿಯಾಗಿ ನೀವು ನೆನಪಿಸ್ಕೋತೀರಾ? ಸರ್, ಇವತ್ತು ರಾಜ್ಯ ರಾಷ್ಟ್ರ ಕಂಡ ಮುತ್ಸದ್ದಿ ರಾಜಕಾರಣಿ. ಇವತ್ತು ಅಂಥ ರಾಜಕಾರಣಿನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಮುಕ್ತ ರಾಜಕಾರಣವನ್ನು ಮಾಡಿದಂಥವ್ರು. ಇವತ್ತು ಏನು ಈ ಹೊಳೆಯಿಂದ ಈ ಭಾಗ ಏನಿದೆ, ಅವತ್ತು ಬರಪೀಡಿತ ಪ್ರದೇಶ ಇದು. ಇಂಥ ಪ್ರದೇಶಗಳಿಗೆ ಏತ ನೀರಾವರಿ ಯೋಜನೆಗಳನ್ನು ಮಾಡಿ ಈ ಒಂದು ಭಾಗಕ್ಕೆ ನೀರು ಕೊಟ್ಟು ಹಸಿರನ್ನು ಮಾಡಿದಂಥವ್ರು ಅವರು. ಯಾರು ನೆನೆಸ್ಕೊಳ್ಳಲ್ಲ. ಇವತ್ತು ಬೇರೆ ವಿಚಾರಗಳಲ್ಲಿ ಆ ಭಾಗಗಳೆಲ್ಲ ಡ್ಯಾಮ್ ಕಟ್ಟಿದ್ರು ಅಂತ ಹೇಳ್ತಾರೆ ಹೊರತು ಈ ಭಾಗಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಏತ ನೀರಾವರಿ ಯೋಜನೆ ಮಾಡಿದಂಥವ್ರೇ ಎಸ್.ಎಂ. ಕೃಷ್ಣ ಅವರು. ಆದ್ದರಿಂದ ಇವತ್ತು ಬೆಂಗಳೂರು ಏನು ಐಟಿ ಬೆಳಿಬೇಕಾದ್ರೆ ಕಾರಣನೇ ಅವರು. ಮತ್ತು ಅನ್ನಭಾಗ್ಯ, ಅವತ್ತು ಬಿಸಿ ಊಟದ ಭಾಗ್ಯವನ್ನು ತಂದಂಥವ್ರು. ಮತ್ತು ಪಾಣಿ ಕೈಯಲ್ಲಿ ಎಂಟ್ರಿ ಇತ್ತು, 5 ರೂಪಾಯಿಗೆ ಪಾಣಿ ಕೊಟ್ಟಂಥವ್ರು ಅವರು. ಅವತ್ತೊಂದು ದಿವಸ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಅಂಥ ಅಪರೂಪದ ರಾಜಕಾರಣಿ ಇನ್ನೊಮ್ಮೆ ಹುಟ್ಟಲ್ಲ ಅಂತ ನಾನು ಹೇಳ್ತೀನಿ ಸರ್. ಯಾರನ್ನೇ ಅಲ್ಲಿ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರನ್ನು ನಾಯಕರನ್ನಾಗಿ ಮಾಡಿದ್ದಾರೆ ಅವರು. ಅಂಥ ರಾಜಕಾರಣಿ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಇಡೀ ಎಸ್.ಎಂ. ಕೃಷ್ಣ ಅಂದರೆ ಇಡೀ ಬೆಂಗಳೂರನ್ನ ಅವರು ಸಿಲಿಕಾನ್ ವ್ಯಾಲಿ ಸಿಟಿಯಾಗಿ ಮಾಡಿದ್ರು. ಆದರೆ ಹುಟ್ಟೂರಿನ ಜನ ಅವ್ರನ್ನ ಯಾವ ರೀತಿಯಾಗಿ ನೆನೆಸ್ಕೋತೀರಾ ಮತ್ತು ಹುಟ್ಟೂರಿಗೆ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಏನಾದರೂ ತಾವು ಹೇಳಲಿಕ್ಕೆ ಬಯಸ್ತೀರಾ? ನೀವು ಇದೆಲ್ಲ ನೋಡ್ತಾ ಇದ್ರಲ್ಲ ಸರ್, ಇಂಡಸ್ಟ್ರಿ ಎಲ್ಲ ಅವರೇ ತಂದಿದ್ದು. ಹುಟ್ಟೂರಿಗೆ ಈಗ ಇದು ಎಲ್ಲ ಇಂಡಸ್ಟ್ರಿ ತಂದಿದ್ದೆ ಅವರು. ಮಂಡ್ಯ ಜಿಲ್ಲೆಗೆ ಗೆಜ್ಜೆಗೆರೆ ಇಂಡಸ್ಟ್ರಿ ತಂದಿದ್ದು ಕೂಡ ಅವರೇನೆ. ಇಲ್ಲಿ ಸುಮಾರು ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಿದ್ದಾರೆ ಅವರು. ಕೊಪ್ಪ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸಿದ್ದು. ಹಾಗೆ ಸುಮಾರು ಕೆಲಸಗಳನ್ನು ಮಂಡ್ಯ ಜಿಲ್ಲೆಗೆ ಮಾಡವ್ರೆ. ಅವರ ಮಂಡ್ಯ ಜಿಲ್ಲೆಗೆ ಅಪಾರ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಅವರ ಹುಟ್ಟೂರಿನ ಜನ ಅವ್ರನ್ನ ಸ್ಮರಿಸ್ಕೊಳ್ಳುವಂಥ ಇರುವಂಥದ್ದು. ಎಸ್.ಎಂ. ಕೃಷ್ಣ ಅವರು ಕೇವಲ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಅವರ ಹುಟ್ಟೂರನ್ನು ಸಹ ಅವರು ಮರೆತಿಲ್ಲ. ಹೀಗಾಗಿ ಹುಟ್ಟೂರಿನಲ್ಲೂ ಸಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರನ್ನು ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಎಸ್.ಎಂ. ಕೃಷ್ಣ ಅವರ ರೀತಿಯಾಗಿ ಯಾವುದೇ ರೀತಿಯಾದಂಥ ರಾಜಕಾರಣಿಗಳು ಇರಲ್ಲ. ಹೀಗಾಗಿಯೇ ಎಸ್.ಎಂ. ಕೃಷ್ಣ ಅವರು ನಮಗೆ ಮಾದರಿ ಅನ್ನೋ ಒಂದು ಮಾತುಗಳನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪಂಪಪತಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಮದ್ದೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.